ಉಷಾ ಅವರೇ, ಬಹುಶಃ ಒಂದು ಯಾಂತ್ರಿಕ ಜೀವನವನ್ನು ನಾವು ಇವತ್ತು ನಡೆಸ್ತಾ ಇದ್ವಿ. 21ನೇ ಶತಮಾನದ ನಾಗಲೋಟದಲ್ಲಿ ನಾವಿದ್ದೀವಿ. ಬಹುಶಃ ಆ ಒಂದು ಕಾಲದ ಜೊತೆ ನಾವು ಓಡ್ತಾ ಇರುವಂಥದ್ದೇ. ಎಲ್ಲೋ ಒಂದು ಕಡೆ ದಣಿವು ಅಥವಾ ಬೇಸರ ಅಥವಾ ಒತ್ತಡ ಇಂಥವುಗಳಿಗೆ ನಾವು ಒಳಗಾಗ್ತಾ ಇದ್ರು ಕೂಡ ಏನೂ ಆಗೇ ಇಲ್ಲ ಅಂತ ಮೇಲ್ನೋಟಕ್ಕೆ ನಗ್ತಾ ಇದ್ರು ಕೂಡ ನಮ್ಮನ್ನು ದೈಹಿಕವಾಗಿ ಮಾನಸಿಕವಾಗಿ ತೀವ್ರವಾಗಿ ಒಂದು ರೀತಿಯಲ್ಲ ಒಂದು ಪ್ರೆಷರ್ ಅನ್ನುವಂಥದ್ದು ನಮ್ಮನ್ನೆಲ್ಲೋ ಒಂದು ಕಡೆ ಹಿಂದಕ್ಕೆ ದೂಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಬಹುಶಃ ಇದುವೇ ಮಾನಸಿಕ ಖಿನ್ನತೆಗೆ ಒಳಗಾಗುವಂತೆ ಮಾಡ್ತಾ ಇದೆಯಾ ಅಂತ ಏನು ಹೇಳ್ತೀರಿ ತಮ್ಮ ಫಸ್ಟ್ ರಿಯಾಕ್ಷನ್? ಆ್ಯಕ್ಚುಲಿ ಏನಾಗ್ತಿದೆ ಅಂದರೆ ಅವರು ನಾವು ನೋವು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಏನೇ ಒಂದು ಸಮಸ್ಯೆ ಇದ್ದಾಗ ಅದಕ್ಕೆ ಪರಿಹಾರ ಇದೆ. ಬಟ್ ಏನು ಮಾಡ್ತಿದ್ದಾರೆ ಅಂದರೆ ಅದನ್ನು ಡಿಪ್ರೆಷನ್ ಅಂದರೆ ಅದನ್ನು ಮನಸ್ಸಿಗೆ ತಗೊಂಡು ತಾನು ಅದನ್ನು ತ್ಯಾಗ ಮಾಡೋಕ್ಕೆ ನೋಡ್ತಿದ್ದಾರೆ. ಅದೇನಾಗುತ್ತೆ ಅಂದರೆ ಅವ್ರಿಗೆ ಹೆಲ್ತು ಮೆಂಟಲು ಎರಡೂ ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗಿರೋ ಶತಮಾನದಲ್ಲಿ ಈಗಿರೋ ಒಂದು 21st ಸೆಂಚುರಿ ಈಗ ನಾವು ಜನ್ರೇಷನ್ ಅಂತ ಹೇಳ್ತೀವಿ. ಜನ್ರೇಷನ್ ಅಂದರೆ ಗೂಗಲ್ ಜನ್ರೇಷನ್ ಅಂತ ಹೇಳ್ಬಿಟ್ಟು. ಓಕೆ. ಸೊ ಗೂಗಲ್ ಜನ್ರೇಷನ್ ಏನಾಗುತ್ತೆ ಅಂದರೆ ಎವ್ರಿಥಿಂಗ್ ದೇ ವಾಂಟ್ ಎವ್ರಿಥಿಂಗ್ ಅವ್ರು ಆಸೆ ಪಟ್ಟಿದ ತಕ್ಷಣ ಕೈಗೆ ಬಂದುಬಿಡಬೇಕು. ಸೊ ನಮ್ಮ ಜನ್ರೇಷನ್ ಹೇಗಿತ್ತು ಅಂದರೆ 1960s to ಆಲ್ಮೋಸ್ಟ್ 80s 90s ತನಕನೂ ನಾವು ಕಷ್ಟಪಡಬೇಕು. ನಾವು ಇದನ್ನೇನೋ ತಗೋಬೇಕು ಅಂದ್ರೂ ನಾನು ಕಷ್ಟಪಡಬೇಕು, ನಾನು ಕ್ಯಾಲ್ಕುಲೇಷನ್ ಮಾಡಬೇಕು, ನಾನು ಅದು ಕೂಡಿಡಬೇಕು, ನಾನು ಹೋಗಬೇಕು. ಬಟ್ ಈಗಿರೋ ಜನ್ರೇಷನ್ ಹೇಗಿದೆ ಅಂತಂದರೆ ಏನಿತ್ತಾದ್ರೂ ಟಕ್ ಅಂತ ಕೈ ಸಿಕ್ಬಿಡ್ಬೇಕು. ಸೊ ಅದು ಸಿಕ್ಕಿಲ್ಲ ಅಂದಾಗ ದೇ ವಿಲ್ ಗೋ ಇನ್ ಟು ಹೈಪರ್ ಸೆನ್ಸಿಟಿವ್ ಅಂತ ಹೇಳ್ತೀವಿ. ಹೈಪರ್ ಸೆನ್ಸಿಟಿವ್ ಅಂತ ಹೇಳೋದಂದರೆ ವೆನ್ ದೇ ಡೋಂಟ್ ಗೆಟ್ ಅದನ್ನೇನೋ ಸಿಕ್ಕಿಲ್ಲ ಅಂದಾಗ ಅವ್ರು ಹೈಪರ್ ಸೆನ್ಸಿಟಿವ್ ಆಗ್ತಾರೆ, ಅಗ್ರೆಸಿವ್ ಆಗ್ತಾರೆ, ಫ್ರಸ್ಟ್ರೇಷನ್ ಆಗ್ತಾರೆ, ಮತ್ತೆ ಲಾಸ್ಟ್ ಡಿಪ್ರೆಷನ್ ಬರ್ತಾರೆ. ಇದಕ್ಕೆ ಕಾರಣ ಯಾರು ಹೇಳಿ? ಕಾರಣ ಅತಿಯಾದ ಆಸೆ ಅದು ತಾನು ಆಸೆ ಮಾಡ್ಕೊಳ್ಳೋದು. ಅದ್ರ ಜೊತೆಲಿ ತಂದೆ ತಾಯಿನೂ ಕಾರಣ ಆಗಿರ್ತಾರೆ. ಬಿಕಾಸ್ ಮಕ್ಕಳಿಗೆ ಏನು ಬೇಕೋ ಇಮ್ಮಿಡಿಯೇಟ್ ಅಂದರೆ ನಾವು ಅಂಗಡಿಗೆ ಹೋಗಿ ತಗೊಳ್ಬಾರ್ದಲ್ಲ, ಈಗ ಆನ್ಲೈನ್ ಫೆಸಿಲಿಟೀಸ್ ಆಗಿದೆ. ಸೊ ಎನಿಥಿಂಗ್ ಬೇಕು ಅಂದರೆ ಆನ್ಲೈನ್ ಕ್ಲಿಕ್ಕಿಂಗು. ಸೊ ಅಕೌಂಟಲ್ಲಿ ಅಮೌಂಟ್ ಇರಬೇಕು, ಅವೆಲ್ಲ ಆನ್ಲೈನ್ ಕ್ಲಿಕ್ಕಿಂಗ್ ಹೋಗೋಕ್ಕಾಗುತ್ತೆ. ಇದಕ್ಕೆ ಕಾರಣ ತಂದೆ ತಾಯಿನೇ. ಎಲ್ಲ ಫೆಸಿಲಿಟೀಸು ತಂದೆ ತಾಯಿ ಕೊಡ್ತಿರೋ. ಸೊ ನಿಮ್ಗೆ ಗೊತ್ತಿದೆಯಾ, ಪ್ರೀತಿ ಸಮೇತ ದುಡ್ಡಲ್ಲೇ ಸಿಗುತ್ತೆ. ಎವ್ರಿಥಿಂಗ್ ಈಸ್ ಏನು ನಿಮ್ಗೆ ಆಸೆ ಬರುತ್ತೋ ಟಕ್ ಅಂತ ಸಿಕ್ಬಿಡುತ್ತೆ. ಸೊ ಇದಕ್ಕೆ ಕಾರಣ ಅದಕ್ಕೆ ಏನಾಗ್ತಿದೆ, ಅದು ಏನೋ ಸಿಗ್ತಿಲ್ಲ ಅಂತ ಹೇಳಿದಾಗ ಅವರು ಡಿಪ್ರೆಷನ್ ಹೋಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಡಿಪ್ರೆಷನ್ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಟ್ರೆಟನ್ ಅಂತ ಹೇಳ್ತೀವಿ, ಇಮೋಷನಲ್ ಬ್ಲ್ಯಾಕ್ ಮೇಲ್. ಓಕೆ. ಇದು ಆಲ್ಮೋಸ್ಟ್ ಈಗಿರೋ ಜನ್ರೇಷನ್ಗೆ ತುಂಬಾ ಎಫೆಕ್ಟಿವ್ ಆಗಿ, ತುಂಬಾ ಪ್ರಾಬ್ಲಮೆಟಿಕ್ ಆಗಿ ಪೇರೆಂಟ್ಸಿಗೆ ತಳ್ಕೊಳಕ್ಕಾಗ್ತಿಲ್ಲ, ಆ ಸಮಸ್ಯೆಗೆ ಹೋಗಿದ್ದಾರೆ ಈಗ. ಓಕೆ ಮೇಡಮ್, ಏನಿದು ಈ ಸಿಂಡ್ರೋಮು ಮತ್ತು ಖಿನ್ನತೆ, ಇದನ್ನು ನೀವು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ ಅಂತ? ಒಂದು ರೀತಿ ಮೇಡಮ್ ಹೇಳ್ದಂಗೆ ಮೊದಲೇನಾಗ್ತಿತ್ತು, ಒಂದು ಫ್ಯಾಮಿಲಿ ಯೂನಿಟ್ ಅಂತ ಇರ್ತಾಯಿತ್ತು, ಸ್ಪೆಷಲಿ ಜಾಯಿಂಟ್ ಫ್ಯಾಮಿಲೀಸಲ್ಲಿ. ಒಬ್ರಿಗೆ ಏನೋ ಒಂದು ಕಷ್ಟ ಬಂದರೆ ಏನು ಮಾಡ್ತಾಯಿದ್ರು, ಇನ್ನೊಬ್ರಿಗೆ ಹೋಗಿ ಮಾತಾಡ್ತಾಯಿದ್ರು, ಹೇಳ್ತಾಯಿದ್ರು, ಏನೋ ಎಕ್ಸ್ಚೇಂಜ್ ಆಫ್ ಐಡಿಯಾಸು ಥಾಟ್ಸ್ ಬರ್ತಾಯಿತ್ತು. ಸೊ ನಿಮಗೆ ಕಷ್ಟ ಬಂದಲ್ಲಿ ಅವ್ರು ಹೇಳ್ತಾಯಿದ್ರು, ಓಕೆ ನಿಮ್ಗೇನೋ ಬೇಕಾ, ತಂದೆ ತಾಯಿ ಕೊಡಲ್ಲ ಅಂತಂದ್ರೂ ಚಿಕ್ಕಪ್ಪನೋ ಚಿಕ್ಕಮ್ಮನೋ ಹತ್ರ ಹೋಗಿ ಮಾತಾಡಿದಾಗ ಅವರು ಎಕ್ಸ್ಪ್ಲೇನ್ ಮಾಡಿ, ನೋಡಪ್ಪ ಈ ಥರ ಆಗಲ್ಲ, ನಿಂಗೆ ಇಷ್ಟು ಬೇಕಾ, ನೀನು ಇಷ್ಟು ಕಷ್ಟಪಡು, ಅದು ಒಂಥರ ಎಕ್ಸ್ಪ್ಲನೇಷನ್. ಅಂದರೆ ಏನೋ ಲಿಕ್ವಿಫಿಕೇಷನ್ ಆಗ್ತಾಯಿತ್ತು, ಏನೇ ಸ್ಟ್ರಾಂಗ್ ಫೀಲಿಂಗ್ಸ್ ಇತ್ತಂದ್ರು. ಇವಾಗಿನ ಜನ್ರೇಷನ್ ಎಲ್ಲ ಸೋಲೋ ಲೈಫ್ ಆಗಿಬಿಟ್ಟಿದೆ. ಈ ತಂದೆ ತಾಯಿ ಜೊತೆ ಮನೆಯಲ್ಲಿ ಇದ್ರೂ ತಂದೆ ತಾಯಿ ಜೊತೆ ಮಾತಾಡಲ್ಲ, ಅವ್ರು ಯಾವಾಗಿದ್ರೂ ತಮ್ಮ ಮೊಬೈಲ್ಸಲ್ಲಿ ಇರ್ತಾರೆ. ಅಂದರೆ ಏನಾಗುತ್ತೆ, ಇವ್ರು ಹೇಳ್ದಂಗೆ ಗೂಗಲ್ ಲೈಫ್ ಕನೆಕ್ಷನ್, ರೀಲ್ಸು ಗೂಗಲ್ ಕನೆಕ್ಷನ್ಗೆ ಪೇರೆಂಟ್ಸ್ ಅಥವಾ ಫ್ಯಾಮಿಲಿಗಿಂತ ಜಾಸ್ತಿ ಕನೆಕ್ಷನ್ ಅಲ್ಲಾಗಿರೋದ್ರಿಂದ ಇಟ್ ಈಸ್ 1-to-1 ಹ್ಯೂಮನ್ ಕನೆಕ್ಷನ್ ಹೋಗ್ತಾ ಇದೆ. ಹ್ಯೂಮನ್ ಕನೆಕ್ಷನ್ ಯಾವಾಗ ಕಟ್ ಆಗುತ್ತೆ, ಮೆಂಟಲಿ ಅಲ್ಲಿ ಹೊಡ್ತಾ ಬೀಳಕ್ಕೆ ಶುರು ಆಗುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ಸಮಾಧಾನ ಹೇಳೋರು ಯಾರಿಲ್ಲ, ಎಕ್ಸ್ಟ್ರಾ ಪ್ರೀತಿ ತೋರಿಸೋರಿಲ್ಲ. ಈಗ ನೋಡಿ, ಮಗು ಬಿದ್ದಾಗ ಒಮ್ಮೆ ಅಳಕ್ಕೆ ಶುರು ಮಾಡಿದ ತಕ್ಷಣ ಯಾರು ಓಡಿ ಬರ್ತಾರೆ, ಅಮ್ಮ ಬಂದ್ಬಿಟ್ಟು ರಮಿಸ್ತಾರೆ. ನಮ್ಮ ಕಾಲದಲ್ಲಿ ಒಂದು ಪಟ ಅಂತ ಹೊಡಿತಾ ಇದ್ದೀವಿ ಫಸ್ಟ್, ಯಾಕೆ ಬಿದ್ದೆ ಅಂತ. ಬಟ್ ಪ್ರೀತಿನೂ ತೋರಿಸ್ತಾ ಇದ್ವಾ? ಆ ಪ್ರೀತಿ ನಿಮಗೆ ಗೂಗಲಲ್ಲಿ ಬರುತ್ತಾ, ರೀಲ್ಸಲ್ಲಿ ಬರುತ್ತಾ? ಇಲ್ವಲ್ಲ. ಆ ಪ್ರೀತಿ ಕನೆಕ್ಷನ್ ಯಾವಾಗ ಕಟ್ ಆಗೋಗುತ್ತೆ, ಅವಾಗ ನಿಮ್ಗೆ ಯಾವ ಸಿಂಡ್ರೋಮ್ ಎಷ್ಟು ಬೇಕಾದ ಹೆಸರಿಡ್ರಿ ಅಂತ ಹಂಡ್ರೆಡ್ಸ್ ಆಫ್ ಸಿಂಡ್ರೋಮ್ಸ್ ಬರುತ್ತೆ. ಈಗ ನಮ್ಮ ಹ್ಯೂಮನ್ ಟು ಹ್ಯೂಮನ್ ಕನೆಕ್ಟಿವಿಟಿ ನಮ್ದು ಏನು ಕಟ್ ಆಗ್ತಾ ಇದೆಯಲ್ಲ, ದಿಸ್ ಈಸ್ ದ ವರ್ಸ್ಟ್ ಕೇಸ್ ಸಿನಾರಿಯೋ. ಇವಾಗ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಯಂಗರ್ ಜನ್ರೇಷನ್ಸ್, ಈಗ ನಮ್ಮ ಜನ್ರೇಷನ್ಸಿಗೂ ಹಾಗೆ ಆಗ್ತಾ ಇದೆ. ನಮ್ಗೆ ಏನು ಗೊತ್ತಾ, ಈಗ ಉಲ್ಟಾ ಹೊಡಿತಾ ಇದೆ. ಮಕ್ಕಳಿಗೆಲ್ಲ ಎರ್ದ್ವಿ, ಎಲ್ಲ ಪ್ರೀತಿ ಕೊಟ್ವಿ, ಎಲ್ಲ ಎಜುಕೇಷನ್ ಕೊಟ್ವಿ. ಇವ್ರು ಹೇಳ್ದಂಗೆ ನಮ್ಮ ಕಾಲದಲ್ಲಿ ನಮಗೊಂದು ಬೈಕ್ ಬೇಕಂದರೆ ಪೇರೆಂಟ್ಸ್ ಕೊಡೋ ತಾಕತ್ತಿರಲಿಲ್ಲ. ನಮಗೊಂದು ಹೋಗಲಿ ಬೈಕಲ್ಲ, ಬುಕ್ ಬೇಕು ಅಂದ್ರೂ ಇದಾಗಲ್ಲ, ನಿಮ್ಗೆ ಬರೀ ಸ್ಕೂಲ್ ಬುಕ್ಸ್ ಕೊಡ್ತೀನಿ ಅನಿಸ್ತಾ ಇದ್ರು. ಓಕೆನಾ? ಹೀಗಾಗಿ ನಮಗೇನು ನಮ್ಮ ಮಕ್ಳಿಗೆ ನಾವೆಲ್ಲ ಕೊಡಿಸ್ಬೇಕು ಅಂತ ಅವ್ರು ಕೇಳ್ದೇನೆ ನಾವೆಲ್ಲ ಕೊಟ್ವಿ. ಅವ್ರಿಗೇನಾಗ್ಬಿಡ್ತು, ಈಸಿ ಗೋಯಿಂಗ್ ಆಗ್ಬಿಡ್ತು, ಸಿಗೋಕ್ಕಾಯ್ತು. ದೊಡ್ಡವ್ರು ಆದಮೇಲೆ ಏನಾಗುತ್ತೆ, ಅವ್ರು ಏನೋ ನಮಗೆ ಕೇಳ್ತಾರೆ, ಇವಾಗ ನಮ್ಗೆ ಆಗಲ್ಲ ಅಂದ್ಕೊಳ್ಳಿ, ನಾವು ಕೊಡಲ್ಲ ಅಂದ ತಕ್ಷಣ
ನಮ್ಮ ಜೊತೆ ಸಿಟ್ ಮಾಡಿಕೊಂಡು ನಮ್ಮ ಜೊತೆ ಮಾತಾಡದೆ ಅವ್ರು ದೂರ ಹೋಗ್ತಾರೆ. ನಾವು ಈಗ ಡಿಪ್ರೆಷನ್ ನೀವು ಸಿಂಡ್ರೋಮ್ ಅಂತೀವಲ್ಲ, ಈಗ ಇಬ್ಬರಿಗೂ ಬಂತು. ನಾವು ಇಷ್ಟೆಲ್ಲ ನಮ್ಮ ಮಕ್ಳಿಗೆ ಮಾಡಿದ್ರು, ಅವ್ರು ನಮ್ಗೆ ಪ್ರೀತಿ ತೋರಿಸ್ತಾ ಇಲ್ಲ ಅಂತ ನಾವು ಡಿಪ್ರೆಷನ್ಗೆ ಹೋಗ್ತೀವಿ. ಡಿಪ್ರೆಷನ್ಗೆ ಹಂಡ್ರೆಡ್ಸ್ ಆಫ್ ವೇರಿಯೇಷನ್ಸ್ ಇದೆ. ಮಕ್ಕಳಿಗೆ ನಾವು ಮಕ್ಕಳಾಗಿ ನಮ್ಮ ಪೇರೆಂಟ್ಸ್ ಹಿಂಗೆ ಮಾಡ್ತಾ ಇಲ್ಲ, ದೇ ಆರ್ ಗಿವಿಂಗ್ ಅಸ್ ಟ್ರಾಮಟೈಸಿಂಗ್ ಅಸ್ ಅಂತ ಹೊಸ ವರ್ಡ್ ಶುರುವಾಗಿದೆ, ಪೇರೆಂಟ್ಸ್ ಆರ್ ಟ್ರಾಮಟೈಸಿಂಗ್ ಅಸ್ ಅಂತ. ಸೊ ಈ ಥರ ಅವರು ಡಿಪ್ರೆಷನ್ಗೆ ಹೋಗ್ತಾರೆ. ಇಟ್ಸ್ ನಾಟ್ ಜಸ್ಟ್ ಒನ್ ಪರ್ಸನ್ ಇನ್ ದ ಹೋಲ್ ಸೆಕ್ಷನ್, ಈಚ್ ಒನ್ ಹ್ಯಾಸ್ ಅ ಡಿಫ್ರೆಂಟ್ ಡಿಪ್ರೆಷನ್ ಏರಿಯಾಸ್ ಹೋಗ್ತಾ ಇದ್ದಾರೆ. ಸೊ ಇದನ್ನು ನೀವು ಡೀಟೇಲ್ಡಾಗಿ ಸ್ಟಡಿ ಮಾಡೋಕ್ಕೆ ಹೋದರೆ ಇಟ್ಸ್ ಅ ವೆರಿ ವಾಸ್ಟ್ ಫೀಲ್ಡ್. ಒಂದು ಸೆಂಟ್ರ್ ಮೋಸ್ಟ್ ಕೋರ್ ಪಾಯಿಂಟ್ ಅಂತೀವಲ್ಲ, ದ್ಯಾಟ್ ಈಸ್ ದ ಒನ್ ಟು ಒನ್ ಹ್ಯೂಮನ್ ಟಚ್ ಡೆಸಿಪೇಟ್ ಆಗ್ತಾ ಇದೆ. ಓಕೆ.